ಬೆಳಗಾವಿ ಜಿಲ್ಲಾ ಕಬ್ಬು ಹೋರಾಟಗಾರರ ಪ್ರತಿಭಟನೆ ಜೋರಾಗಿದೆ. ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ರೈತರು. ನಾಯಿಗೆ ನಾಯಕರ ಫೋಟೋ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್, ಸಂಸದ ಜಗದೀಶ್ ಶೆಟ್ಟರ್, ಬಿವೈ ವಿಜಯೇಂದ್ರ ಫೋಟೋ ಕಟ್ಟಿ ಕಬ್ಬು ಬೆಳೆಗಾರರು ಕಿಡಿಕಾರಿರುವಂಥದ್ದು. ಗೋಕಾಕ್ ನಗರದಲ್ಲಿ ರೈತರಿಂದ ಈ ರೀತಿಯಾಗಿ ವಿಭಿನ್ನ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕಬ್ಬಿಗೆ 3,500 ರೂಪಾಯಿ ನೀಡುವುದಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ 7 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಾಡಲಾಗ್ತಾ ಇದೆ. ಗುರ್ಲಾಪುರಕ್ಕೆ ವಿಜಯೇಂದ್ರ, ಸಚಿವ ಎಚ್.ಕೆ. ಪಾಟೀಲ್, ಸಂಸದ ಜಗದೀಶ್ ಶೆಟ್ಟರ್ ತೆರಳಿ ಮಾತುಕತೆಯನ್ನ ಆಡಿದ್ರು. ಗೋಕಾಕ್ ರೈತರ ಪ್ರತಿಭಟನಾ ಸ್ಥಳಕ್ಕೆ ಬರಲಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಬ್ಬು ಬೆಳೆಗಾರರು ಅಹೋರಾತ್ರಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕಬ್ಬಿನ ದರ ನಿಗದಿ ಹೋರಾಟ ಮತ್ತೊಂದು ಮಜಲು ಪಡೆಯುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿಯೇ 2 ಸಚಿವರಿದ್ರೂ ಕೂಡ ಹಿರಿಯ ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ಪ್ರತಿಭಟನಾ ಸ್ಥಳಕ್ಕೆ ಕಳುಹಿಸಿ ಸಂಧಾನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಒಂದು ಕಡೆ ರೈತರು ಸರ್ಕಾರದ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಬ್ಬಿನ ದರ ನಿಗದಿಗಾಗಿ ಬೆಳಗಾವಿ ಜಿಲ್ಲೆಯ ರೈತರು ನಡೆಸ್ತಾ ಇರುವಂತಹ ಹೋರಾಟ ಇವತ್ತು 8ನೆಯ ದಿನಕ್ಕೆ ಕಾಲಿಡ್ತಾ ಇದೆ. ಈವರೆಗೂ ಹಲವು ಸಂಘ ಸಂಘಟನೆಗಳು ರೈತರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದೆ. ಅದರಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಪ್ರತಿಭಟನೆಯ ಅಖಾಡಕ್ಕೆ ಇಳಿದಿದ್ರು. ಆದರೆ ಈಗ ನಾಯಕರ ಫೋಟೋಗಳಿಗೆ ಅಂದರೆ ಫೋಟೋ ಕಟ್ಟಿ ಬೆಳೆಗಾರರು ಕಿಡಿಕಾರ್ತಾ ಇದ್ದಾರೆ. ಯಾರು ಕೊಟ್ಟಿದ್ರೆ ನಾಯಿ ಮುಚ್ಚನ ಹಾಕಿನ ಸ್ವಲ್ಪ ಹೆಂಗ್ ಸರಿಬೇಕಾಕೈತಿ. ಯಾವ ಮಕ್ಕಳಾಗಲಾರು ಇವ್ರಿಗೆ ನಮ್ಮ ಭಯ ಹಿಂಗೆ ಇರಬೇಕು. ರಾಜಕೀಯ ನಾಟಕ ಆಡ್ಬಾರ್ದಲ್ಲ, ಏನಂತೀರಿ? ಅವ್ರು ನಿಜವಾದ ರೈತರ ಮಗ ಆಗಿದ್ರೆ ಎಲ್ಲ ಕಡೆ ಬರಬೇಕಾಗಿತ್ತು. ಒಬ್ಬ ರೈತ ಇದ್ರೂ ಕೂಡ ಅವರಿಗೆ ಕಣ್ಣೀರು ಒರೆಸಿ ಸಮಾಧಾನ ಹೇಳಬೇಕಾಗಿತ್ತು. ನಿನ್ನಿಂದ ನಾನು ಅದೇನೆ ಅಂತಂದು ಗುಂಪಿನಾಗ ಗೋವಿಂದ ಹೋಗಿ ಪ್ರಚಾರ ತಗೊಂಡು ಮಾಧ್ಯಮ ಕರ್ಕೊಂಡು ಹೋಗಿ ಪ್ರಚಾರ ತೊಗೊಂಡು ಇಡೇ ಟಿವಿ ಎಲ್ಲ ನ್ಯಾಷನಲ್ ನ್ಯೂಸ್ ಮಾಡಿ ಹಾಕೋ ಅವಶ್ಯಕತೆ ಇರಲಿಲ್ಲ. ಯಾಕೆ ನಿಮ್ಮ ಕೇಂದ್ರದಾಗ ಕೇಳಬೇಕಾಗಿತ್ತು. ಅಮಿತ್ ಶಾ ಅವ್ರಿಗೆ ನಿಮ್ಗೆ ಶುಭಾಶಯ ತಿಳಿಸಿರಲ್ಲ ಮುಂಜಾನೆಯಾಗ. ನಮಸ್ತೆ ಸರ್, ಪ್ರಣಾಮ್ ಸರ್ ಅಂದ್ರಲ್ಲ ನೀವು. बेलगाम में फार्मर का प्रोटेस्ट है सर ಎಲ್ಲ ನೀ ಹಿಂದೆ ಮಾತಾಡ್ದಲ್ಲ. ನಾನು ಕೇಳೇನು ಮುಂಜಾನಾಗ ಅದು ಎದಕ್ಕೆ ಹೋರಾಟ ಮಾಡಿದ್ರಂತ ನಿಮ್ಮ ಅಮಿತ್ ಶಾ ಅವ್ರು ಕೇಳಿಲ್ಲನ್ರಿ? ಅಮಿತ್ ಶಾ ಅವರು ಎದಕ್ಕೆ ಹೋರಾಟ ಮಾಡತ್ತಾರ ಫಾರ್ಮರ್ ಅಂತ ಕೇಳಿಲ್ಲನ? ಮತ್ತು ಉತ್ತರನೇ ಇಲ್ಲ. ಫಾರ್ಮರ್ ಹೋರಾಟ ಮಾಡತ್ತಾರ, ನಾನು ಅಲ್ಲದನಿ ಅಂತ ಹೇಳ್ಯಾನ ಅಷ್ಟ. ಅವ ಅಲ್ಲಿಂದ ಹೇಳಿಲ್ಲ, ನಿನಗೆ ಕೇಳಿಲ್ಲನ ಏನು ಎದಕ್ಕೆ ಹೋರಾಟ ಮಾಡತ್ತಾರ ಅಂತಂದು? ಕೇಳಿರ್ತಾರ, ಯಾಕೆ ಕೇಳಿರಲ್ಲ? ನಿಮ್ಮದು ಐತಿ ಅದ್ರಾಗ ಪಾತ್ರ, ನೀವು ಕೊಡಬೇಕು. ರೈತರಿಗೆ ಸಹಾಯ ಮಾಡಿರಿ ಸಾಹೇಬ್ರ ಅನ್ಬೇಕು. ಕೇಂದ್ರದಾಗ ನಿಮ್ಮ ಸರ್ಕಾರನ ಐತಲ್ಲಪ್ಪ, ಕೇಳಬೇಕಾಗಿತ್ತು, ಯಾಕೆ ಕೇಳಲಿಲ್ಲ? ಪ್ರತಿಯೊಬ್ಬ ರೈತ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ. ಬಾಳಪ್ಪ, ಒಂದು ಕಡೆ ಸಚಿವರ ಸಂಧಾನ ವಿಫಲವಾಗಿದೆ, ಇನ್ನೊಂದು ಕಡೆ ಕಬ್ಬು ಬೆಳೆಗಾರರ ಪ್ರತಿಭಟನೆ 8ನೆಯ ದಿನಕ್ಕೆ ಕಾಲಿಟ್ಟಿದೆ. ಬಹಳ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಾಯಿಗೆ ನಾಯಕರ ಫೋಟೋ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದೆ ಸದ್ಯಕ್ಕೆ ಹೆಚ್ಚಿನ ಮಾಹಿತಿ? ಏನು ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಈಗಾಗಲೇ ರೈತ ಮುಖಂಡರು 8ನೇ ದಿನಕ್ಕೆ ಒಂದು ಕಾಲಿಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಕಾನೂನು ಸಚಿವರು ಎಚ್.ಕೆ. ಪಾಟೀಲ್ ಅವರು ನಿನ್ನೆ ಬೆಳೆಗಾರರ ಸಂಧಾನ ಬೆಲೆ ಮಾಡೋಕೆ ಅವರು ಕೂಡ ಬೆಳಗಾವಿಗೆ ಆಗಮಿಸಿದ್ರು. ಗುರ್ಲಾಪುರ ಬಳಿ ಏನು ಸಭೆಯಲ್ಲಿ ವಿಫಲವಾದ ಸಂದರ್ಭದಲ್ಲಿ ಸಚಿವರು ವಾಪಸ್ ಮರಳುವಾಗ ಏನು ಒಂದು ಸಚಿವರ ಕಾರಿಗೆ ಮುತ್ತಿ ಹಾಕಿ ಪ್ರತಿಭಟನೆ ಮಾಡುವಂತ ಕೆಲಸ ರೈತರು ಮಾಡಿದ್ರು. ರೈತರನ್ನು ಚದುರಿಸೋಕೆ ಪೊಲೀಸ್ ಇಲಾಖೆಯು ಕೂಡ ಹರಸಾಹಸ ಪಟ್ಟು ಸಚಿವರನ್ನು ಹೊರಗಡೆ ಕಳಿಸೋಕೆ ಬಹಳಷ್ಟು ಹರಸಾಹಸ ಪಟ್ಟಿತ್ತು. ಆದ್ರೆ ಗೋಕಾಕದಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಗೋಕಾಕದಲ್ಲಿ ಏನು ನಾಯಿಗಳಿಗೆ ನಾಯಕರ ಫೋಟೋಗಳನ್ನು ಕಟ್ಟಿ ಏನು ಧಿಕ್ಕಾರ ಹಾಕುವ ಮೂಲಕ ಒಂದು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ
ಮಹಿಳಾ ಹೋರಾಟಗಾರರು. ಯಾಕಂದ್ರೆ ಏನಾಗಿದೆ ಅಂದ್ರೆ ರೈತರಿಗೆ ವೈಜ್ಞಾನಿಕವಾದ ಬೆಲೆನೂ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಒಂದು ಪ್ರತಿ ಟನ್ನಿಗೆ 5,000 ಮೇಲ್ಪಟ್ಟು ಬೆಲೆ ಸಿಗುತ್ತದೆ. ಆದ್ರೂ ಕೂಡ ಇವರು 4,000 ಕೊಡ್ಬೇಕಾಗಿತ್ತು ಪಂಜಾಬ್ ಮಾದರಿಯಲ್ಲಿ ಕೊಡ್ತಾ ಇಲ್ಲ ಬೆಲೆ. ನಾವು ಕರ್ನಾಟಕದವರು 3,500 ಕೇಳ್ತಾ ಇದ್ದೇವೆ, 500 ಕೊಡೋಕೆ ಇವರಿಗೆ ಕೈಯಿಂದ ಆಗ್ತಾ ಇಲ್ಲ ಅಂತ ರೈತರು ಒಂದು ಕಡೆ ಆಕ್ರೋಶ ಆಗ್ತಾ ಇದ್ದಾರೆ. ಯಾಕಂದ್ರೆ ಸಿಎಂ ಸೂಚನೆ ಮೇರೆಗೆ ಸಚಿವರು ಕೂಡ ಬಂದಿದ್ರು. ಸಚಿವರ ಏನು ಸಭೆಯು ಕೂಡ ವಿಫಲವಾಗಿ ಸಚಿವರು ಬಂದ ದಾರಿಗೆ ಸುಂಕವಿಲ್ಲ ಅಂತ ಮತ್ತೆ ಮರಳಿ ಬೆಂಗಳೂರಿಗೆ ಹೋಗುವಂತ ಇದು ನಿರ್ಮಾಣವಾಗಿದೆ. ಯಾಕಂದ್ರೆ ಈ ಬೆಳಗಾವಿ ಜಿಲ್ಲೆಯಲ್ಲಿ 2 ಸಚಿವರು ಇದ್ದಾರೆ. ಸಚಿವರು ರೈತರ ಪಾಲಿಗೆ ಸತ್ತೋಗಿದ್ದಾರೆ ಅಂತ ರೈತರು ಆಕ್ರೋಶ ಪಡುವಂತ ಒಂದು ಕೆಲಸವಾಗ್ತಾ ಇದೆ. ಸಚಿವರು ಬೇಕಾದರೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ವೇದಿಕೆ ಮೇಲೆ ಬಂದು ಅವರು ಹೇಳ್ಬೇಕಾಗಿತ್ತು, ಅವರು ಕೂಡ ಹೇಳ್ತಾ ಇಲ್ಲ ಅಂತ ರೈತರು ಅವರ ಮೇಲೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ವೇಳೆ ಬಿಲ್ಲು ಏನು ನಿಗದಿತವಾಗದಿದ್ದರೆ ಏನು ಮುಂದಿನ ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ ನಡೆಯುತ್ತದೆ. ಈಗಾಗಲೇ ಪ್ರಧಾನಮಂತ್ರಿ ಅವರಿಗೆ ತಹಸೀಲ್ದಾರ್ ಮುಖಾಂತರ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುತ್ತೇವೆ, ಟ್ರೈನ್ ಬಸ್ ಇವೆಲ್ಲ ಸೇರಿದಂತೆ ಎಲ್ಲಾನು ಬಂದ್ ಮಾಡಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತೇವೆ ಅಂತ ಈಗಾಗಲೇ ಒಂದು ಸೂಚನೆಯನ್ನು ರೈತರು ನೀಡಿದ್ದಾರೆ. ರೈತ ಸಂಘದ ಮುಖಂಡರಾದ ಏನು ಶಿವನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಹೋರಾಟ ಮುಂದುವರೆದಿದೆ. ಕಾರ್ಖಾನೆ ಮಾಲೀಕರು ಮತ್ತು ಕಾರ್ಖಾನೆಯಲ್ಲಿರ್ತಕ್ಕಂಥ ಈ ಸರ್ಕಾರದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು, ಸಕ್ಕರೆ ಸಚಿವರು, ಕೇಂದ್ರ ಏನು ಇದಕ್ಕೆ ಬೃಹತ್ ಇಂಡಸ್ಟ್ರಿಯಲ್ ಸಚಿವರು ಕುಮಾರಸ್ವಾಮಿ ಅವರಾಗಿರ್ಬೋದು, ಎಲ್ಲರೂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡು ರೈತರಿಗೆ ಒಂದು ಶುಭ ಸೂಚನೆ ಕೊಟ್ಟರೆ ಮಾತ್ರ ರೈತರು ಹೋರಾಟವನ್ನು ಹಿಂದೆ ತೆಗೆದುಕೊಳ್ತೇನೆ ಅಂತ ಈಗಾಗಲೇ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ರೈತ ಸಂಘದವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೀದಿಗೆ ರೈತರು ಪ್ರತಿಭಟನೆ ಮಾಡುವಂತಹ ಕೆಲಸ ನಿರ್ಮಾಣವಾಗಿದೆ. ಇದಕ್ಕೆ ತಡೆ ಹಿಡಿಯಬೇಕಂದ್ರೆ ಇದು ರೈತರ ಬಿಲ್ಲವನ್ನು ಖಂಡಿತವಾಗಿ 3,500 ಕೊಡಬೇಕಂತ ರೈತ ಸಂಘದ ಮುಖಂಡ ಶಿವನಪ್ಪ ಪೂಜಾರಿ ಉಗ್ರ ಒಂದು ಸೂಚನೆಯನ್ನು ನೀಡಿದ್ದಾರೆ. ಮುಂದಿನ ಹೋರಾಟ ಬಹಳಷ್ಟು ಅಘೋರವಾಗಿರುತ್ತದೆ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದರೆ ಸಾಕಷ್ಟು ನಷ್ಟವಾಗಬಹುದು. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಕು ಸಾಗಾಣಿಕೆಗಳು ಜಾಸ್ತಿ ಆಗುತ್ತೆ, ಆಮದು ರಫ್ತುಗಳು ಬರುತ್ತವೆ. ಹೀಗಾಗಿ ಅಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದರೆ ಒಂದು ದಿನಕ್ಕೆ ಸುಮಾರು 10 ಕೋಟಿ ಗಂಟಲೆ ಲಾಸ್ ಆಗುವ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಸರ್ಕಾರ ಮಂಡತನವನ್ನು ಬಿಟ್ಟು ಎಚ್ಚೆತ್ತುಕೊಂಡು ರೈತರ ಬಿಲ್ಲವನ್ನು ನಿಗದಿತಪಡಿಸಬೇಕಂತ ರೈತರ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜೋಮ್ ಮಾಡಿ ಲೈವ್ ಮಾಡಿ ಹೇಳ್ತಾರೆ ಅದು ಕೊಟ್ಟಿರಿ, 2 ಕೊಟ್ಟಿರಿ, ನಾಯಿ ಮುಚ್ಚನ ಹಾಕಿನ ಸ್ವಲ್ಪ ಏನು ಸೇರಿಬೇಕಾಗ್ತೈತೆ ಇವ್ರು ಯಾವ ಮಕ್ಕಳಾಗದಾರು